ನಿಲುವು ದ್ವಂದ್ವ ನಿಲುವಿಂದ ಕೂಡಿದೆ. ಅವರು ಒಂದು ಕಡೆ ಅನ್ವರ್ ಮಾನಪಾಡಿ ವರದಿಯನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅನ್ವರ್ ಮಾನಪಾಡಿ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಉಲ್ಲೇಖ ಮಾಡ್ತಾರೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಕೈಲೇ ಅಧಿಕಾರ ಇದೆ. CBI ಕೊಡಬೇಕು ಅಂದರೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಕ್ಯಾಬಿನೆಟ್ ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ CBI ತಾನಾಗೆ ತನಿಖೆ ಕೈಗೆತ್ತಿಕೊಡುತ್ತೆ. ಆದರೆ ಅವರಿಗೆ ಬರೀ ಹೇಳಿಕೆಗೆ ಮಾತ್ರ ತಮ್ಮ ಶೌರ್ಯ ಪ್ರದರ್ಶನ ಮಾಡಿದ್ದಾರೆ. ಆ್ಯಕ್ಚುಲಿ ಏನಾದ್ರು ಬದ್ಧತೆ ಇದ್ದಿದ್ರೆ ಅವರು CBI ಕೊಡೋ ನಿರ್ಣಯನ ಕ್ಯಾಬಿನೆಟಲ್ಲಿ ತಗೊಂಡ್ಲಿ, ಅವರೇ ಸ್ವಯಂ ಸಂಪುಟದಲ್ಲಿ ನಿರ್ಣಯ ತಗೊಂಡು CBI ಕೊಡ್ಬೋದು. ಮತ್ತು ಆರೋಪ ಬಂದಿರೋದು BJPಯವ್ರ ಮೇಲಲ್ಲ. ಒಪ್ಕಾಸ್ತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂಥ ಪಟ್ಟಿಯಲ್ಲಿ BJP ನಾಯಕರುಗಳ ಹೆಸರಿಲ್ಲ. ಇರುವ ಬಹುತೇಕ ಜನ ನಾಯಕರುಗಳು ಕಾಂಗ್ರೆಸ್ನ ಘಟಾನುಘಟಿ ಲೀಡರ್ಗಳು. ಆ ಘಟಾನುಘಟಿಗಳ ಲೀಡರ್ಗಳ ಹೆಸರೇ ಅದರಲ್ಲಿ ಬಂದಿರತಕ್ಕಂಥದ್ದು. ಯಾರಾದರೂ ಅಮಿಷ ತೋರಿಸಿದ್ರೆ ಅನ್ವರ್ ಮಾನಪಾಡಿ ಅವರಿಗೆ ಯಾರು ಆಸ್ತಿ ಹೊಡೆದಿದ್ದಾರೆ ಅವ್ರು ತೋರಿಸ್ತಾರೆ, ಆಸ್ತಿ ಹೊಡೆದಿದ್ದವ್ರು ಹೆಂಗೆ ತೋರಿಸ್ತಾರೆ? ಹಾಗಾಗಿ ಮುಖ್ಯಮಂತ್ರಿಗಳಿಗೆ ನಿಜವಾಗ್ಲೂ CBI ತನಿಖೆ ಬಗ್ಗೆ ನಂಬಿಕೆ ಮತ್ತು ಬದ್ಧತೆ ಇದ್ದರೆ ಯು ಹ್ಯಾವ್ ಟು ಟೇಕ್ ಕ್ಯಾಬಿನೆಟ್ ಡಿಸಿಷನ್. ಬಹಳ ಸುಲಭದಲ್ಲೇ ನಿಮ್ಮ ಕೈಲೇ ಇದೆಯಲ್ಲ. ಅನ್ವರ್ ಮಾನಪಾಡಿ ತಮ್ಮ ಮುಂದೆ ಬಂದೇನು ಹೇಳಿದಾರೋ, ಕಾಂಗ್ರೆಸ್ನವರು ಅಮಿತ್ ಶಾ ಒಡ್ಡಿದ್ರು ಅಂತ ಹೇಳಿ ಅದನ್ನು ನಾನು ಸತ್ಯ ಅಂತ ಭಾವಿಸ್ಬೇಕಾಗತ್ತೆ. ಅವ್ರು ಹೇಳಿದ ಮೇಲೆ, ಅವ್ರ ಹೇಳಿಕೆ ಮೇಲೇನೆ ತಾನೇ ಚರ್ಚೆ ಆಗ್ತಿರೋದು. ಅಂತಿಮವಾಗಿ ಅವ್ರೇನು ಹೇಳ್ತಾರೆ ಅದೇ ಸತ್ಯ ಆಗುತ್ತೆ. ಯಾವಾಗ ಹೇಳಿದ್ರು? ಅಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ರು. ಯಾವಾಗ ಯಾವಾಗ 2022ರಲ್ಲಿ ಅವರೇ ಸ್ವತಃ ಹೇಳ್ತಾರೆ, ಪತ್ರ ಬರೆದಿದ್ದೀನಿ ಅಂತ ಹೇಳ್ತಾರೆ. ಬನ್ನಿ ಸರ್, ಅವರೇ ಹೇಳಿದ್ದಾರೆ, ಅವ್ರು ಮಾತಾಡಿದ್ದಾರೆ ಮಾಧ್ಯಮ. ನನ್ನ ಮಾಹಿತಿಗಂತೂ ಬಂದಿಲ್ಲ. ನನ್ನ ಮಾಹಿತಿಗೆ ನಿನ್ನೆ ಏನು ಹೇಳಿದಾರೆ ಅದು ನನ್ನ ಗಮನಕ್ಕೆ ಬಂದಿದೆ. 2022ರಲ್ಲಿ ಏನು ಹೇಳಿದ್ರು ನನ್ನ ಹತ್ರ ಮಾಹಿತಿ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.